ಎಲ್ಲರಿಗೂ ಈ ದಿನ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪು, ಉಚಿತ ಬ್ಲಡ್ ಟೆಸ್ಟರು, ಉಚಿತ ಬ್ಲಡ್ ಶುಗರು ಮತ್ತು ಐ ಡೊನೇಷನ್, ಆರ್ಗನ್ ಡೊನೇಷನ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ರಕ್ತದಾನ ಇವತ್ತು ಎಲ್ಲದಕ್ಕಿಂತ ಮಾದಾನ ಅಂತ ಹಿರಿಯರು ಹೇಳಿದ್ದಾರೆ. ನಾವು ಕೊಡುವ ಒಂದು ಯೂನಿಟ್ ಬ್ಲಡ್ ಏನಿದೆ ಇವತ್ತು ಎಷ್ಟೋ ಆಕ್ಸಿಡೆಂಟಲ್ ಅಲ್ಲಿ ನರಳ್ತಾ ಇರೋರಿಗೆ ಮತ್ತು ಹೆರಿಗೆಯಲ್ಲಿ ಆಗುವ ತೊಂದರೆಗಳು, ಎಮರ್ಜೆನ್ಸಿ ಬ್ಲಡ್ ರಿಕ್ವೈರ್ಮೆಂಟ್, ಒಂದು ತಾಯಿಯನ್ನು ಬದುಕಿಸುವ ಆ ಒಂದು ಕಾರ್ಯಕ್ರಮಕ್ಕೆ, ಹಾಗೂ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ, ಮೇಜರ್ ಸರ್ಜರೀಸ್ ಆಗೋ ಮೇನ್ ಎಷ್ಟೋ ಪೇಷಂಟ್ ಗಳಿಗೆ ನಾವು ಜೀವದಾನ ಮಾಡಬೇಕಾಗುತ್ತದೆ. ಇವತ್ತು ಬ್ಲಡ್ ಬಂದು ಯಾವುದೇ ಇಷ್ಟು ವಿಜ್ಞಾನ ಮುಂದುವರೆದಿದ್ರು ಬ್ಲಡ್ ಯಾವುದೇ ಫ್ಯಾಕ್ಟರಿಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಬಿಕಾಸ್ ಮನುಷ್ಯರ ರಕ್ತಕ್ಕೆ ಆಲ್ಟರ್ನೇಟೇ ಇಲ್ಲ. ಅಂತದ್ರಲ್ಲಿ ನಾವು ಪ್ರತಿಯೊಬ್ಬರು ಹೆಲ್ದಿ ಆಗಿರೋ ಆರೋಗ್ಯವಂತ ಜೀವ ಇವತ್ತು ಬ್ಲಡ್ ಡೊನೇಷನ್ ಮಾಡಿದ್ರೆ ಮಾತ್ರ ಮತ್ತೊಂದು ಜೀವ ಉಳಿಯಲು ಸಾಧ್ಯ. ಈಗ ನಾವು ಬ್ಲಡ್ ಡೊನೇಷನ್ ಮಾಡಲಿಲ್ಲ ಅಂದ್ರೆ ಮತ್ತೊಂದು ಜೀವನ ಉಳಿಸೋ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಬ್ಲಡ್ ಇಂದ ಇನ್ನೊಬ್ರು ಬ್ಲಡ್ ಕೊಡಕ್ ಆಗೋದು, ಯಾಕೆಂದ್ರೆ ಯಾವ್ದೋ ಫ್ಯಾಕ್ಟರಿ ಇದು ಮ್ಯಾನುಫ್ಯಾಕ್ಚರ್ ಆಗಲ್ಲ. ಹಾಗಾಗಿ ಇವತ್ತು ಮಿಸ್ಕನ್ಸೆಪ್ಷನ್ ಎಲ್ಲ ಇದೆ. ಬ್ಲಡ್ ಕೊಡೋದ್ರಿಂದ ಇವತ್ತು ನಮ್ಗೆ ತೊಂದರೆ ಆಗುತ್ತೆ, ವೀಕ್ನೆಸ್ ಬರ್ತದೆ ಅಂತ ಮೆಡಿಕಲಿ ಪ್ರೂವನ್ ಆಗಿದೆ. ಬ್ಲಡ್ ಡೊನೇಷನ್ ಮಾಡಿದ ಆರೋಗ್ಯ ಇಂಪ್ರೂವ್ ಆಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ನಾವು ಬ್ಲಡ್ ಡೊನೇಷನ್ ಕೊಡೋದ್ರಿಂದ ಇನ್ನೊಂದು ಜೀವ ಉಳಿತದೆ. ಅದಕ್ಕೆ ಆತ್ಮತೃಪ್ತಿ ಮತ್ತು ಸಂತೋಷ, ಅದ್ರ ಮುಂದೆ ಇನ್ನೊಂದಿಲ್ಲ. ಪ್ಲಸ್ ನಮ್ದು ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮಲ್ಲಿರೋ ಈ ಕಣಗಳು ಇಂಪ್ರೂವ್ ಆಗುತ್ತೆ. ಸೆಲ್ಸ್ ಏನು ಬಾಡಿಗೆ ಬೇಕಾಗಿರೋ ಸೆಲ್ಸ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ. ಹಾಗಾಗಿ ನಾವೆಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡೋಣ. ಪ್ರತಿಯೊಬ್ಬರು ಬ್ಲಡ್ ಡೊನೇಟ್ ಕೊಡೋದ್ರಿಂದ ಮಾತ್ರ ಇನ್ನೊಂದು ಜೀವ ಸಾಧ್ಯ. ಯಾಕೆಂದ್ರೆ ಆರೋಗ್ಯವಂತ ಮನುಷ್ಯ ಮಾತ್ರ ಇದು ಯಾರು ಶುಗರ್ ಬಂದವರು, ಮೋರ್ ದೆನ್ 60 ಏಜ್ ಅವರೆಲ್ಲ ಇದನ್ನ ಕೊಡಕ್ಕಾಗಲ್ಲ. ಪ್ಲಸ್ ಇವತ್ತಿನ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ, ಬ್ಲಡ್ ಡೊನೇಷನ್ ಕ್ಯಾಂಪು ಹಾಗೂ ಉಚಿತ BP ಶುಗರು. ಈ ಟೆಸ್ಟ್ ಅನ್ನು ಎಲ್ಲರೂ ಬಂದವರೆಲ್ಲ ಇಲ್ಲಿ ಮಾಡಿಸ್ಕೋಬೇಕಾಗಿ ಕೇಳ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ನಮ್ಗೆ ಶುಗರ್ ಇದೆ, BP ಇದೆ ಅಂತ ಗೊತ್ತಾಗ್ತಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ, ಇವತ್ತಿನ ನಾವು ಒತ್ತಡದ ಜೀವನದಲ್ಲಿ ಅದೊಂದು ಸೈಲೆಂಟ್ ಡಿಸೀಸ್ ಅಂತಾನೆ ಹೇಳ್ಬೋದು. ಈ ಸೈಲೆಂಟ್ ಡಿಸೀಸ್ ಅನ್ನ ಇಲ್ಲಿ ನಾವು ಟೆಸ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಈ ವಿಷಯ. ಆರೋಗ್ಯವಂತ ಜೀವನ ಮಾಡೋಣ, ಆರೋಗ್ಯವ ಸಮಾಜವನ್ನು ನಾವು ನಿರ್ಮಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಪತ್ರಕರ್ತರ ವೃಂದದವರು ಇದನ್ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡಿ ನಾವು ಮಾಡುತ್ತಿರುವ ಕಾರ್ಯಕ್ರಮವನ್ನು